ಯಾಕೆ ಇದು ದರ್ಶನ್ಗೆ ಸಂಬಂಧಪಟ್ಟ ಒಂದು ಸ್ಟೋರಿ. ಭಾಳ ದರ್ಶನ್ ವಿಚಾರದಲ್ಲಿ ಅಂದರೆ ನಮಗೊಂದು ನಂಬಿಕೆಗಳಿರುತ್ತೆ. ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಿಂದ ಹೋಗಿ ಬರುವಾಗ ಹೋಗಿ ಬರ್ತೀನಿ ಅಂತ ಹೇಳ್ಬಾರ್ದು, ಹೋಗ್ತೀನಿ ಅಂತ ಹೇಳ್ಬೇಕಂತೆ. ಆಮೇಲೆ ಜೈಲಿಗೆ ತುಂಬ ಜನ ಹೋಗಿರೋದಿಲ್ಲ, ಆದರೆ ಜೈಲಿಂದ ಹೋಗಿ ಬರ್ತೀನಿ ಅಂತ ಹೇಳ್ಬಾರ್ದಂತೆ. ಬಟ್ ಮತ್ತೆ ಬರ್ತೀನಿ ಎಂದಿದ್ದೆ ದರ್ಶನ್ ಪಾಲಿಗೆ ಮುಳುವಾಯಿತು ಅಂತ ಹೇಳಿ ಒಂದು ನಂಬಿಕೆ ಬಗ್ಗೆ ಹೇಳ್ತಾ ಇದ್ರು. 2011ರಲ್ಲಿ ದರ್ಶನ್ ಹೇಳಿದ್ದ ಮಾತು ಈಗ ಮತ್ತೆ ನಿಜವಾಯ್ತಂತೆ. 2011ರಲ್ಲಿ ದರ್ಶನ್ ಜೈಲು ಅನುಭವ ಬಿಚ್ಚಿಟ್ಟ ಆಗಿನ ಜೈಲಾಧಿಕಾರಿ ಸತೀಶ್. ಆಗ ವಿಜಯಲಕ್ಷ್ಮಿ ಅವರಿಗೆ ಹೊಡೆದ ಕಾರಣಕ್ಕಾಗಿ 22 ದಿನಗಳ ಕಾಲ ಜೈಲಲ್ಲಿ ಇರ್ತಾರೆ, ಇದೇ ಪರಪ್ಪನ ಅಗ್ರಹಾರದಲ್ಲಿ. ನಂತರ ವಿಜಯಲಕ್ಷ್ಮಿ ಅವರು ಕ್ಯಾಶ್ ವಾಪಸ್ ತಗೊಂಡ ಕಾರಣಕ್ಕಾಗಿ ಹೊರಗೆ ಬರ್ತಾರೆ. ಸಾರಥಿ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಆಸ್ಪತ್ರೆ ಜೈಲಿನಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಬಾರ್ದು, ಇದು ನಮ್ಮ ಒಂದು ಸಂಪ್ರದಾಯ, ವಾಡಿಕೆ, ನಂಬಿಕೆ. ಅಲ್ಲಿಗೆ ವಾಪಸ್ ಹೋಗಬಾರ್ದು ಅಂತೇಳಿ. ಆಮೇಲೆ ಬಹುತೇಕ ಎಲ್ಲ ಕೈದಿಗಳು ಕೂಡ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರಂತೆ. ಇವ್ರಿಗೆ ಹೇಳೋದಕ್ಕೆ ಮರ್ತೋಯ್ತಂತೆ. 2011ರಲ್ಲಿ ASP ಆಗಿದ್ದ ಸತೀಶ್ ದರ್ಶನ್ ಜೈಲಿನಲ್ಲಿದ್ದ ಅಷ್ಟು ದಿನ ಪರಸ್ಪರ ಮಾತುಕತೆ ಭಾಳ, ಅಂದರೆ ಇನ್ನೂ ಕೂಡ ಸೂಪರ್ ಸ್ಟಾರ್ ಆಗಿರಲಿಲ್ಲ. ಇನ್ನು ಬರ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ. ಆದರೆ ಹೋಗಿ ಬರ್ತೀನಿ ಅಂತ ಹೇಳಿದಾರಂತೆ. ತೆರೆವಾಸದ ಬಗ್ಗೆ, ಹೆಂಡತಿ ಬಗ್ಗೆ ಬಳಿ ಕ್ಷಮೆ ಕೇಳ್ತೀನಿ, ಹೀಗೆ ಮಾಡಲ್ಲ, ತಪ್ಪಾಗಿದೆ ಅಂತೇಳಿ ದರ್ಶನ್ ಹೇಳಿದ್ರಂತೆ ಸತೀಶ್ ಬಳಿ. ಅದನ್ನು ಬಿಚ್ಚಿಟ್ಟಿದ್ದಾರೆ. ಬನ್ನಿ, ಅವರು ಮಾತಾಡಿದ್ದಾರೆ ನಮ್ಮ ರಿಪೋರ್ಟರ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ. ಆಗಿನ SP ಸತೀಶ್ ಅವರು, ಜೈಲಾಧಿಕಾರಿ, ಕೇಳಿಸ್ಕೊಳ್ಳಿ. ಏನಾದರೂ ಅವ್ರು ಕಾಡ್ತಿತ್ತ ಸರ್ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನಾದರೂ ಹೇಳ್ಕತ್ತಿದ್ರೆ? ಸಾಮಾನ್ಯವಾಗಿ ಕೈದಿಗಳ ಜೊತೆ ಜೈಲು ಅಧಿಕಾರಿಗಳು ಮಾತಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಏನಾದರೂ ಹೇಳ್ಕೊಂಡಿದ್ರ ಅಂತ? ಸರ್, ಏನಕ್ಕೆ ಹಿಂಗೆ ಆಯಿತು ಅಂತ ಗೊತ್ತಿಲ್ಲ. ಮೂರನೇ ವ್ಯಕ್ತಿಗಳು ಕೆಲವರೆಲ್ಲ ಏನೋ ಮಾಡಿ ಮನಸ್ಸು ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್. ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆನೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಯಾವುದು ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಹಾಸ್ಪಿಟ್ಲಿಗೆ ಹೋಗಿ ಬಂದ ನಂತರ ಟೆನ್ಷನ್ ಇದ್ದಿದ್ದು ಕಡಿಮೆ ಆದ ನಂತರ ಓಡಾಡ್ಕೊಂಡಿರ್ತಿದ್ರು. ನಂತರ ಮೊದಲ ಭೇಟಿ ಅಂತ ಹೇಳಿದ್ರೆ ಅವರ ಶ್ರೀಮತಿ ಬಂದರು, ಮಗನ್ನೂ ಕರ್ಕೊಂಬಂದಿದ್ರು. ಇಬ್ಬರು ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಹಾಕಿದ್ರು. ನಂತರ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯಲಕ್ಷ್ಮಿ ಶಿ ಇಸ್ ಎ ವೆರಿ ಗುಡ್ ಲೇಡಿ. ಅವರೇ ಫಸ್ಟು ಹೇಳಿದ್ರು ಆಗಬಾರ್ದಿತ್ತು, ಆಗಿದೆ, ಇನ್ನು ಮುಂದೆ ನಾವು ಚೆನ್ನಾಗಿರೋಣ, ಮಗುಗೋಸ್ಕರ, ಭವಿಷ್ಯಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಅಂತ ಹೇಳಿದಾಗ ಆಯಿತು. ನನ್ನಿಂದನೂ ದುಡುಕಾಗ್ಬಿಟ್ಟಿದ್ದೀನಿ ನಾನು, ಮುಂದೆ ಈ ರೀತಿ ಆಗದೆ ಇದ್ದಂಗೆ ನಾವು ಚೆನ್ನಾಗಿರೋಣ ಅಂದ್ಬಿಟ್ಟು ಅಂತ ದರ್ಶನ್ ಹೇಳ್ಬಿಟ್ಟು ಅವತ್ತೆಲ್ಲ ಭಾಳ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರಲ್ಲ, ಅದೇ ಹುಡುಗಿ ಪಾಪ ಬಂದು ಮಗನ್ನು ಕರ್ಕೊಂಬಂದು ಅವ್ರಿಗೆ ಸಮಾಧಾನ ಮಾಡಿದ್ರಲ್ಲ, ರಿಯಲಿ ಶಿ ಇಸ್ ಗ್ರೇಟ್ ಲೇಡಿ. ಪಶ್ಚಾತ್ತಾಪ ಏನಾದರೂ ಅವ್ರು ಕಾಡ್ತಿತ್ತ ಸರ್ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನಾದರೂ ಹೇಳ್ಕತ್ತಿದ್ರೆ? ಸಾಮಾನ್ಯವಾಗಿ ಕೈದಿಗಳ ಜೊತೆ ಜೈಲು ಅಧಿಕಾರಿಗಳು ಮಾತಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಏನಾದರೂ ಹೇಳ್ಕೊಂಡಿದ್ರ ಅಂತ? ಸರ್, ಏನಕ್ಕೆ ಹಿಂಗೆ ಆಯಿತು ಅಂತ ಗೊತ್ತಿಲ್ಲ. ಮೂರನೇ ವ್ಯಕ್ತಿಗಳು ಕೆಲವರೆಲ್ಲ ಏನೋ ಮಾಡಿ ಮನಸ್ಸು ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್. ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆನೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಯಾವುದು ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದ್ದು, ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ, ಚೆನ್ನಾಗಿರ್ತೀನಿ ಅಂತ. ನನ್ನ ಅಭಿಮಾನಿ ತಂಡ ಭಾಳ ಇದೆ, ನನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಭಾಳ ಇದ್ದಾರೆ. ನನ್ನದೊಂದು ಫ್ಯಾಮಿಲಿ, ನಮ್ಮ ತಾಯಿ, ಅಣ್ಣ ಎಲ್ಲ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳಗಡೆಯಿಂದನೇ ಅಭಿಮಾನಿಗಳಿಗೆ ಎಲ್ರಿಗೂ ಬೇಸರ ಆಗಿದ್ದರೆ ಕ್ಷಮೆ ಕೇಳ್ತೀನಿ, ಹೊರಗಡೆ ಹೋದ್ಮೇಲಿಂದ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಆಯಿತು. ಪಶ್ಚಾತ್ತಾಪ ಏನಾದರೂ ಅವ್ರು ಕಾಡ್ತಿತ್ತ ಸರ್ ಆ ಸಂದರ್ಭ? ಆಮೇಲೆ ಇದೊಂದು ನಂಬಿಕೆಗಳು ನಾನು ಮೊದಲೇ ಹೇಳಿದ್ನಲ್ಲ, ಸಿನಿಮಾದಲ್ಲೂ ಅಷ್ಟೇ, ಸಾಯೋ ಸೀನ್ ಆದ ನಂತರ ಮತ್ತೆ ಬದುಕೋ ಸೀನನ್ನು ನಮಗೆ ತೋರಿಸಲ್ಲ, ಬಟ್ ಅವರು ಅಲ್ಲಿ ಮಾಡ್ತಾರೆ. ಆಮೇಲೆ ಒಂದು ಮಕ್ಕಳು ಬಿದ್ದಾಗ ನಾವೇನು ಮಾಡ್ತೀವಿ ಹೇಳಿ, ಮಕ್ಕಳು ಒಂದು ಪೆಟ್ಟು ಹೊಡಿತೀವಿ ನಾವು, ಗೊತ್ತಾ ನಿಮಗೆ? ಪೆಟ್ಟು ಹೊಡಿತೀವಿ, ಹೌದು. ಯಾಕೆ ಹೇಳಿ? ಅಂದರೆ ಏನು ಕೆಟ್ಟದ್ದಾಗಬಾರ್ದು. ಅಂದರೆ
ಅದೊಂದು ನಮ್ಮ ನಂಬಿಕೆ. ಮತ್ತೆ ನೀರು ಹಾಕ್ತಾರೆ ಒಂದು ಮಗು ಬಿದ್ದ ತಕ್ಷಣ ಒಂದು ಪೆಟ್ಟು ಹೊಡಿತೀವಿ ಆ ಮಗುವಿಗೆ ಅಲ್ವಾ? ಯಾಕೆ ಅಂತಂದ್ರೆ ಏನಾದ್ರೂ ಪೆಟ್ಟು ಬೀಳೋದಿದ್ರೆ ಇದರಲ್ಲಿ ಮುಗಿದೋಗ್ಬಿಡ್ಲಿ ಅಷ್ಟೇ. ಅದೊಂದು ನಂಬಿಕೆಯಲ್ಲೇ ಜಗತ್ತು ನಡೆಯೋದು. ಜಗತ್ತು ಇಡೀ ನಂಬಿಕೆಯಲ್ಲೇ ಜಗತ್ತು ನಡೆಯೋದು. ಹೌದು. ಸೊ ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ನಟ ದರ್ಶನ್ ಅವರು ಹೇಗಿದ್ದಾರೆ ಅನ್ನೋದು ಬಹುತೇಕರ ಕುತೂಹಲ. ವಿನೋದ್ ರಾಜ್ ನಟ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದಿರೋ ಬಳಿಕ ರಿಪಬ್ಲಿಕಾಣ ಜೊತೆ ಮಾತನಾಡಿದ್ರು. ಹಾಗಾದ್ರೆ ಏನ್ ಹೇಳಿದ್ರು? ರಿಪಬ್ಲಿಕಾಣದಲ್ಲಿ ವಿನೋದ್ ರಾಜ್ ಎಕ್ಸ್ಕ್ಲೂಸಿವ್ ಮಾತು. ಜೈಲಲ್ಲಿರೋ ದರ್ಶನ್ ತುಂಬಾ ಬದಲಾಗಿದ್ದಾರೆ, ಅವರಿಗೆ ಪಶ್ಚಾತ್ತಾಪ ಅರಿವಾಗಿದೆ, ತನ್ನ ಜವಾಬ್ದಾರಿಗಳ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ, ನೊಂದ್ಕೊಂಡಿದ್ದಾರೆ, ಸೊರಗಿದ್ದಾರೆ ನಟ ದರ್ಶನ್. ರಿಪಬ್ಲಿಕಾಣದಲ್ಲಿ ಆ ಕ್ಷಣದ ಸ್ಪೆಷಲ್ ಸಂದರ್ಶನ ಇವತ್ತು ಬೆಳಗ್ಗೆ 11:27ಕ್ಕೆ ಸಂಪೂರ್ಣ ಸಂದರ್ಶನ ಪ್ರಸಾರವಾಗುತ್ತೆ. ಎಲ್ಲ ಬದಲಾವಣೆ ಆಗಿದ್ದಾರೆ. ಅವರು ಮೊದಲು ಹೀಗಿದ್ರು ಅನ್ನುವಂಥದ್ದು ಕೂಡ ಎಲ್ಲ ಒಂದು ಕಡೆ ತನಗೆ ಈ ಪಾಪ ಮಾಹಿತಿ ನೀಡುವಂಥವ್ರು ಪಾಪ ಆತನಿಗೆ ಯಾವುದೋ ಒಂದೆರಡು ಮಾತುಗಳು ಕೋಪ ಅನ್ನುವಂಥದ್ದು ಸಹಜ. ಕೋಪ ಮಿತಿ ಮೀರಿದಾಗ ಇದೇನು ಅನ್ನುವಂಥದ್ದಲ್ಲಿ ಆಶ್ಚರ್ಯ ಆಗತ್ತೆ ಒಂದೊಂದು ಸರಿ. ಈಗ ಅದು ಯಾವುದೂ ಅಲ್ಲ, ತಾನು ಪುಸ್ತಕಗಳು ಇಟ್ಕೊಂಡು ಒಳಗೆ 30 ದಿವಸ, ಇವತ್ತಿಗೆ 34 ದಿವಸ ಏನೋ ಆಗಿರಬೇಕು, 34 ದಿವಸ 4 ಗೋಡೆಗಳ ಮಧ್ಯೆ ಯಾರ ಹತ್ರನೂ ಜಾಸ್ತಿ ಮಾತುಕತೆ ಇರಲ್ಲ. ಮೌನಕ್ಕೆ ಜಾರಿದಾಗ ಗೋಡೆಗಳಿಗೆ ಏನು ಹೇಳ್ತೀವಿ, ತಾನು ಗೋಡೆಯನ್ನು ನೋಡ್ಕೊಂಡು ಏನು ಮಾಡ್ಬೋದು, ಏನು ಯೋಚನೆ ಮಾಡ್ಬೋದು, ಪುಸ್ತಕ ಎಷ್ಟೊತ್ತು ಓದ್ಬೋದು, ಓದ್ತಾ ನಿದ್ದೆ ಬರ್ಬೋದಾ, ಬಂದಿರತ್ತಾ, ಅದು ಬಂದಿರಲ್ಲ. ತನ್ನ ದಿನಚರ್ಯ ಏನಿತ್ತು, ತಾನು ಮಾಡಬೇಕಾದಿಲ್ಲ, ಬಾಕಿ ಎಷ್ಟಿತ್ತು ಎಲ್ಲವೂ ತನ್ನ ಜವಾಬ್ದಾರಿಗಳು ಇಷ್ಟೊತ್ತಿಗೆ ಇದೆಲ್ಲ ಆಗಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ, ಇವೆಲ್ಲ ಅವ್ರಿಗೆ ಅರಿವಾಗಿರೋದು. ಆಮೇಲೆ ತಾನು ಮನಸ್ಸಿನಲ್ಲಿ ಹೇಗೆ ನೊಂದ್ಕೊಳಕ್ಕಾಗಲ್ಲ ಅಂತ ಒಬ್ಬ ಮನುಷ್ಯ ನೊಂದ್ಕೊಂಡಿದ್ದಾರೆ, ಸೊರಗಿದ್ದಾರೆ ತಕ್ಕ ಮಟ್ಟ. ಇವರಿಬ್ರು ಕೂಡ ಮಹಾಭಾರತ ಅನ್ನೋ ಸಿನಿಮಾದಲ್ಲಿ ನಟನೆ ಮಾಡಿದ್ರು. ಮಹಾಭಾರತ ಅಂತ, ಮಹಾಭಾರತದಲ್ಲಿ ಹೀರೋ ವಿನೋದ್ ರಾಜ್ ಹೀರೋ. ದರ್ಶನ್ ಸಣ್ಣ ಹುಡುಗ, ಈ 10 ವಿಲನ್ಗಳು ಸುತ್ತ ನಿಂತ್ಕೋತಾರಲ್ಲ ಅದ್ರಲ್ಲಿ ಒಬ್ರು. ಸೊ ಹಾಗಾಗಿ ಈಗಲೂ ಅವರಿಬ್ಬರು ಸಿಕ್ಕಾಗ, ಈಗ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಇಲ್ಲ, ನೀವೇ ಹೀರೋ ಅಂತ ಮಾತಾಡೋದು ಅವರಿಬ್ಬರ ನಡುವೆ ಒಂದು ಬಾಂಧವ್ಯ ಇದೆ ಅಂತೇಳಿ. ಓಕೆ. ಇನ್ನು ದರ್ಶನ್ ಬಗ್ಗೆ ರೇಣುಕಾಸ್ವಾಮಿ ತಂದೆ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಗೊತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಶಿವನ್ಗೌಡರ್ ಅವರ ಪ್ರತಿಕ್ರಿಯೆ ಇದು. ದರ್ಶನ್ ನಮ್ಮ ಮನೆಗೆ ಬಂದ್ರು ದ್ವೇಷ ಮಾಡಲ್ಲ, ನಾವು ಯಾರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಲ್ಲ, ನಮ್ಮ ಮನೆಗೆ ಬರುವುದಾದ್ರೆ ಬರ್ಲಿ, ಬೇಡ